ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ, ಈಗ ಸಮಯ ಸರಿಯಾಗಿ 6 ಗಂಟೆ. ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಇವಾಗ ಯೋಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಈ ರೂಟ್ಸ್ ಎಫ್ ಸಂಸ್ಥೆ ಒಳಗೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಯೋಗಾಸನ ಮಾಡಿಸ್ತಾರೆ. ಆ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ನಾನೀಗ. ಅಲ್ಲಿ ಮುಂದೆ ಕ್ಲಾಸಲ್ಲಿ ಯಾವ್ಯಾವ ರೀತಿ ಯೋಗಗಳನ್ನು ಮಾಡಿಸ್ತಾರೆ ಅಂತ ನಾನು ವಿಡಿಯೋದ ಮುಖಾಂತರ ತೋರಿಸ್ತೀನಿ. ವಾಚ್ ಮಾಡ್ಕೊಂಡು ಬನ್ನಿ. ಇವಾಗ ಹೋಗೋಣ ಯೋಗ ಕ್ಲಾಸ್ಗೆ. ವಿಷಯದ ಶಾಖನ ಕೈಗೆಚ್ಕೊಳ್ಳೋಣ. ಕಣ್ಣನ್ನು ಬಿಡ್ತಾ ಕಳಿಸ್ಕೊಂಡು ನೋಡ್ತಾ ಬರ್ತಾ ಹೋಗೋಣ. ಗುಡ್ ಮಾರ್ನಿಂಗ್ ಗುರುಗಳು, ಎಲ್ಲ ಮುಂಜಾನೆ ನಮಸ್ಕಾರಗಳು. ಎಸ್, ಮೊದಲಿಗೆ ಶ್ವಾಸಕ್ರಿಯೆ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲೇ ಕಟಿ ಶ್ವಾಸನ ಮಾಡ್ತಾ ಹೋಗೋಣ. ಆರಾಮ ಕೂತ್ಕೊಳ್ಳೋ ವಜ್ರಾಸನದಲ್ರಿ. ಕತ್ತು ಬಂದು ನೇರ್ ಮಾಡ್ತಾ ಹೋಗೋಣ. ಎರಡು ಕಣ್ಣಿನ ಕಡಲೆ ಪ್ರತಿ ನಿಧಾನವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಮುಂದ್ಗಡೆ ಹಾಕ್ತೀರಿ. ರೀಚಕ ಉಸಿರು ತಗೊಳ್ಳಿ. ಪೂರಕ ಉಸಿರು ಹೊರ ಹಾಕ್ತೀರಿ. ರೇಚಕ ಮತ್ತೆ ಉಸಿರು ತಗೊಳ್ಳಿ. ಪೂರಕ ಮತ್ತೆ ಉಸಿರು ಹೊರ ಹಾಕ್ತೀರಿ. ರೇಚಕ ರಿಲ್ಯಾಕ್ಸ್. ಆರಾಮ ಕೂತ್ಕೊಳ್ಳೋ ವಜ್ರಾಸನದಲ್ಲಿ ವಿಶ್ರಾಂತಿ ಮಾಡ್ತಾ ಹೋಗೋಣ. ಗಮನಿಸಿ, ಇದೀಗ ಮಾಡ್ತಕ್ಕಂತಹ ಕಟಿ ಶ್ವಾಸ ಕಡೆರಿ. ಈಗ ಮಾರ್ಜಾಲ ಶ್ವಾಸನ ಮಾಡ್ತಾ ಹೋಗೋಣ. ನೀವು ಎರಡೂ ಮೊಣಕಾಲನ್ನು ಕಟ್ಕೊಂಡು ನಿಧಾನವಾಗಿ ನಿಮ್ಮ ಹಸ್ತಗಳ ಮೇಲೆ ಮೊಣಕಾಲು ಎತ್ಕೊಳ್ಳೋ ಪ್ರಯತ್ನಿಸೋಣ್ರಿ. ಉಸಿರು ತಗೊಳ್ಳಿ. ಕುತ್ತಿಗೆ ಮೇಲೆ ಬೆನ್ನ ಕೆಳಗೆ ಬರ್ತಾ ಹೋಗಲ್ರಿ. ಮತ್ತೆ ಉಸಿರು ಹೊರ ಹಾಕ್ತೀರಿ. ಹಾಗೆ ಉಸಿರು ತಗೊಳ್ಳಿ. ಮತ್ತೆ ಉಸಿರು ಹೊರ ಹಾಕ್ತೀರಿ. ಮತ್ತೊಂದು ಸಲ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತೀರಿ. ರಿಲ್ಯಾಕ್ಸ್. ಆರಾಮ ಕೂತ್ಕೊಳ್ಳೋಣ್ರಿ. ವಿಶ್ರಾಂತಿ ಮಾಡ್ತಾ ಹೋಗೋಣ. ಗಮನಿಸಿ, ಇದೀಗ ಮಾಡ್ತಕ್ಕಂಥ ಮಾರ್ಜಾಲ ಶ್ವಾಸಕ್ರಿಯೆ ಕಡೆಗರಿ. ಕತ್ತ ನೋವಿಗೆ, ಬೆನ್ನು ನೋವಿಗೆ, ಸೊಂಟದ ನೋವಿಗೆ ವ್ಯಕ್ತವಾಗ್ತಕ್ಕಂಥ ಶ್ವಾಸಕ್ರಿಯೆ ಇದು ಮಾರ್ಜಾಲ ಶ್ವಾಸ. ಈಗ ಶ್ವಾನ ಶ್ವಾಸ ಮಾಡ್ತಾ ಹೋಗೋಣ್ರಿ. ಎರಡು ಹೊತ್ತು ನಿಧಾನವಾಗಿ ನಾಲಿಗೆಯನ್ನು ಹೊರಚಾಚಿ ದೀರ್ಘವಂತ ಉಸಿರನ್ನ ಹೊರಹಾಕ್ಲಿಕ್ಕೆ ಪ್ರತಿಸಲ ಜೋರ ಹೊಟ್ಟೆ ಮುಖಾಂತರವಾಗಿ ಸ್ಟಾರ್ಟ್. ರಿಲ್ಯಾಕ್ಸ್. ವಿಶ್ರಾಂತಿ. ಉಸಿರಾಟ ಸಹಜವಾಗಿಲ್ರಿ. ಗಮನಿಸಿ, ನಾಲ್ಕು ಭಾಗ, ಗಂಟಲ ಭಾಗ, ಶ್ವಾಸಕೋಶ, ಪಪ್ಪಸದ ಭಾಗವನ್ನ ಹಾಗೆ ಮತ್ತೊಂದ್ಸಲ ಮತ್ತೆ ನಾಲ್ಕು ಹೊರಚಾಸ್ತೀರಿ. ದೀರ್ಘವಂತ ಉಸಿರನ್ನ ಹೊರ ಹಾಕ್ಲಿಕ್ಕೆ ಪ್ರತಿಷ್ಠ ಜೋರ ಹೊಟ್ಟೆ ಮುಖಾಂತರವಾಗಿ ಸ್ಟಾರ್ಟ್. ರಿಲ್ಯಾಕ್ಸ್. ವಿಶ್ರಾಂತಿ. ಗಮನಿಸಿ, ಮತ್ತೊಂದ್ಸಲ ಇದೀಗ ಮಾಡ್ತಕ್ಕಂಥ ಶ್ವಾಸಕ್ರಿಯೆ ಕಡೆಗರಿ. ನಾಲಿಗೆ ಭಾಗ, ಗಂಟಲ ಭಾಗ, ಶ್ವಾಸಕೋಶ, ಪಪ್ಪಸದ ಭಾಗವೆಲ್ಲ ಸಂಪೂರ್ಣವಾಗಿ ಚೇತನಗೊಳಿಸ್ತಕ್ಕಂಥ ಶ್ವಾಸಕ್ರಿಯೆ ಇದು ಶ್ವಾನಶ್ವಾಸ. ಉಸಿರಾಟ ಸಹಜವಾಗಿರ್ರಿ. ಈಗ ನಿಧಾನ ಕರೆಗಳನ್ನು ತೆರಿತಾ ಹೋಗೋಣ. ಸ್ವಲ್ಪ ಸೂಕ್ಷ್ಮ ಮಾಡ್ತಾ ಹೋಗಿ ಎರಡು ಮಕ್ಕಳು ಎತ್ಕೊಂಡು ನಿಧಾನವಾಗಿರಿ. ಎಡಕ್ಕೆ ಮುಂಚೆ ಹಾಸ್ತಾ ಹೋಗೋಣ. ಬಲಗಲ ಮೇಲೆ ಇಕ್ಕಿಡೋಣ, ಎಡಗಲ ಮೇಲೆ ಇಕ್ಕಿಡೋಣ. ಆರಾಮ್ ನಿಂತ್ಕೊಂಡ್ಬಿಡೋಣ್ರಿ. both hands slowly. 1 2 1 2 1 2 1. Back side. 1 2 1 2 1 2 1 2. Relax. Stretch out both hands slowly. Twisting. ಎಡಕ್ಕೆ ಬಲಕ್ಕೆ ನಿಧಾನವಾಗಿ. 1 2 1 2 1 2 1 2 1 2. Relax.
Now slowly your elbows. 1, 2, 1, 2, 1, 2. Back side. 1, 2, 1, 2, 1, 2. Relax it. Stretch out both hands slowly. Yes. 1, 2, 1, 2, 1, 2, 1, 2, 1, 2. Relax it. Legs apart. Sonta edಕ್ಕೆ ಬರಕ್ಕೆ 1, 2, 1, 2, 1, 2, 1, 2, 1, 2, 1, 2, 1, 2. Relax it. ಮೇಲೆ ಕೆಳಗೆ 1 ಮೇಲೆ 2 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 ಕೆಳಗೆ. Relax it. Twisting. 1, 2, 1, 2, 1, 2, 1, 2, 1, 2, 1, 2. Relax it. Okay. ಆರು ನಿಂತ್ಕೊಂಡ್ರೆ ಜಂಪ್ ಮಾಡ್ತಾ ಹೋಗೋಣ. Yes. 1, 2, 1, 2, 1, 2, 1, 2. Class. 1, 2, 1, 2, 1, 2, 1, 2, 1, 2. Relax. ಕಣ್ಣನ್ನ ಮುಚ್ಚಿ ಮುದ್ರೆ ಮಾಡ್ತಾ ಹೋಗೋಣ್ರಿ. ಒಂದು ಬಾರಿ ಓಂಕಾರ. Take a deep breath. ಹಿರಣ್ಮಯೇನ ಪಾತ್ರೇನ ಸತ್ಯಶಾಪಿಹಿತ ಮುಖಂ ತತ್ವಂ ಪೋಷಣ್ಯ ಪಾರಣ ಸತ್ಯ ಧರ್ಮಾಯ ದೃಷ್ಟಯೇ ಓಂ ಹ್ರೀಂ ಸೂರ್ಯಾಯ ನಮಃ. Yes, open your eyes. ನಿಧಾನಕ್ಕೆ ತೆರೆತಾ ಹೋಗೋದ್ರಿ. Yes, ಇದು ನಮಸ್ಕಾರಾಸನ ಅಂತ ಕರೀತಾರೆ ಅಥವಾ ಪ್ರಣಮನಾಸನ ಅಂತ ಕರೀತಾರೆ. ಎರಡನೇದು ಊರ್ಧ್ವ ಹಸ್ತಾಸನ. ಸೂರ್ಯನಮಸ್ಕಾರ ಮಾಡುವಾಗ ಯಾವಾಗ ಕರ್ಪಟ ತುದಿಯಿಂದ ನಿಂದಿರ್ಬೇಕು. ನಡಕ ನಿಂತ್ರೆ ಏನಾಗುತ್ತೆ, ದೇಹ ಹಿಂದ್ಗಡೆ ಹೋಗ್ತದೆ, ಗೊತ್ತಾಯ್ತಾ? ಅದಕ್ಕೆ ಹೀಗಾಗಿ ಕರ್ಪಟ ತುದಿಯಿಂದ ನಿಂದಿರ್ಬೇಕು. ಊರ್ಧ್ವ ಹಸ್ತಾಸನ. ಸುತ್ತ ಇದ್ಕೊಂಡು ನಿಧಾನ ಹಿಂದ್ಗಡೆ ಹೋಗ್ರಿ. Go back side slowly. 3 ಹಸ್ತಪಾದಾಸನ. ಬರಹಾತ್ ಮುಂದ್ಗಡೆ ಇರಿ. ನೆಕ್ಸ್ಟ್ ಏಕಪಾದ ಪ್ರಸನ್ನಾಸನ. ತೆಗೆದುಕೋಂತ ಬಲಗಾಲ ಹಿಂದ್ಗಡೆ ಇರಿ. ಬಲಗಾಲ ಹಿಂದ್ಗಡೆ ಇರಿ. ಹೇಳಿದ್ರೆ ನನ್ನ ದೇಹ ಹಿಂದ್ಗಡೆ ಹೋಗ್ತದೆ ಯಾವಾಗಲೂ. ಎಸ್, ಇನ್ನೊಂದ್ಸರಿ ಫ್ರೀ ಮಾಡಿ. ಎಸ್, ದ್ವಿಪಾದ ಪ್ರಸನ್ನಾಸನ. ಎಡಗಾಲು ಹಸ್ತ ಪೂರ್ತಿ ಬೆರಳು ಊರ್ಬಾರ್ದು, ಹಸ್ತ ಊರಿ. ಎಸ್, ಸಾಷ್ಟಾಂಗ ನಮಸ್ಕಾರಾಸನ. ಉಸಿರು ತಗೊಳ್ಳಿ. ಉಸಿರು ಬರ ಹಾಕ್ತಾ ಹೋಗೋಣ. ನೆಕ್ಸ್ಟ್ ಭುಜಂಗಾಸನ. ಉಸಿರು ತಗೊಳ್ಳಿ. ಕುತ್ತಿಗೆ, ಬೆನ್ನು, ಸಡ್ಡ ಎಲ್ಲ ಇತ್ತು ಕಲಿ. ನೆಕ್ಸ್ಟ್ ಭೂಧರಾಸನ. ಉಸಿರು ಬರ ಹಾಕ್ತೀರಿ. ಮರ ಹಚ್ಚ್ರಿ, ಕತ್ತೊಳಗೆ ಹಾಕ್ರಿ. ನೆಕ್ಸ್ಟ್ 9 ಏಕಪಾದ ಪ್ರಸನ್ನಾಸನ. ಬಲಗಾಲ ಮುಂದ್ಗಡೆ ರೀ. 10 ಪಾದಹಸ್ತಾಸನ. 11 ಊರ್ಧ್ವಹಸ್ತಾಸನ. 12 ಓಂ ಹ್ರೀಂ ಮಿತ್ರಾಯ ನಮಃ. ಎಸ್, 1 ನಮಸ್ಕಾರಾಸನ. 2 ಊರ್ಧ್ವಹಸ್ತಾಸನ. ಉಸಿರು ತಗೊಳ್ಳಿ. 3 ಹಸ್ತಪಾದಾಸನ. ಉಸಿರು ಹಾಕ್ತೀರಿ. 4 ಏಕಪಾದ ಪ್ರಸನ್ನಾಸನ. ಎಡಗಾಲ ಹಿಂದಿಡ್ತೀರಿ. ಇವಾಗ ಎಡಗಾಲ ಹಿಂದಿಡ್ರಿ. ನೆಕ್ಸ್ಟ್ ದ್ವಿಪಾದ ಪ್ರಸನ್ನಾಸನ. ಬಲಗಾಲು. ಸಾಷ್ಟಾಂಗ ನಮಸ್ಕಾರಾಸನ. ನೆಕ್ಸ್ಟ್ ಭುಜಂಗಾಸನ. ನೆಕ್ಸ್ಟ್ ಭೂಧರಾಸನ. ಏಕಪಾದ ಪ್ರಸನ್ನಾಸನ. ಎಡಗಾಲ ಹಿಂದಿಡ್ರಿ. ಹಸ್ತಪಾದಾಸನ. ಬಲಗಾಲು. ಊರ್ಧ್ವ ಹಸ್ತಾಸನ. ನಮಸ್ಕಾರ ಸ್ಥಿತಿ. ರಿಲಾಕ್ಸ್. ವಿಶ್ರಾಂತಿ. ಉಸಿರಾಟ ಸಹಜವಾಗಿಲ್ರಿ. ಗಮನಿಸಿದ ನಮಸ್ಕಾರದ ಎರಡೂ ಸುತ್ತುಗಳನ್ನ. ಈಗ 3ನೇ ಸುತ್ತು ನಮಸ್ಕಾರ ಮುದ್ರ. ಓಂ ಹ್ರೀಂ
ಭಾಸ್ಕರಾಯ ನಮಃ. ಎಸ್, ಒಂದು ನಮಸ್ಕಾರಾಸನ, ಎರಡು ಊರ್ಧ್ವಹಸ್ತಾಸನ, ಮೂರು ಹಸ್ತಪಾದಾಸನ, ಉಸುವರಹಾತ್ ಮುಂದ್ಗಡೆ ರೀ. ನಾಲ್ಕು ಏಕಪಾದ ಪ್ರಸನ್ನಾಸನ, ಉಸು ತೆಗೆದುಕೋ ಬಲಗಾಲ ಹಿಂದ್ಗಡೆ ರೀ, ಬಲಗಾಲು. ಐದು ದೀಪಾದ ಪ್ರಸನ್ನಾಸನ, ಆರು ಸಾಷ್ಟಾಂಗ ನಮಸ್ಕಾರಾಸನ, ಉಸಿರು ತಗೊಳ್ಳಿ, ಉಸಿರು ಹೊರಹಾಕ್ತಾ ಹೋಗೋಣ. ಏಳು ಭುಜಂಗಾಸನ, ಉಸಿರು ತಗೊಳ್ಳಿ, ಕುತ್ತಿಗೆ ಎದೆ ಬೆನ್ನೆಲ್ಲ ಹಿಗ್ಗಿಸ್ತಾ ಹೋಗ್ರಿ. ನೆಕ್ಸ್ಟ್ 8 ಭೂಧರಾಸನ, 9 ಏಕಪಾದ ಪ್ರಸನ್ನಾಸನ, ಬಲಗಾಲ ಮುಂದಗಡೆ ಯಾವ ಕಾಲ ನಿಂತ್ರೆ ಅದೇ ಕಾಲ ಮುಂದಗಡೆ. ಹಸ್ತಪಾದ ಹಸ್ತಾಸನ, ಊರ್ಧ್ವಹಸ್ತಾಸನ, ನಮಸ್ಕಾರ ಸ್ಥಿತಿ, ರಿಲಾಕ್ಸ್ ವಿಶ್ರಾಂತಿ ಅನ್ರಿ, ಉಸಿರಾಟ ಸಹಜವಾಗಿರ್ರಿ. ಈಗ ಕೊನೆ ಸತ್ತು ನಮಸ್ಕಾರ ಮಂತ್ರ. ಓಂ ಸವಿತ್ರ ಸೂರ್ಯ ನಾರಾಯಣ ನಮಃ. ಓಂ ಸವಿತ್ರ ಸೂರ್ಯ ನಾರಾಯಣ ನಮಃ. ಎಸ್, ಒಂದು ನಮಸ್ಕಾರಾಸನ, ಎರಡು ಊರ್ಧ್ವಹಸ್ತಾಸನ, ಉಸಿರು ತಗೊಳ್ಳಿ. ಮೂರು ಹಸ್ತಪಾದಾಸನ, ಉಸುಬರ ಹಾಕ್ತೀರಿ. ನಾಲ್ಕು ಏಕಪಾದ ಪ್ರಸನ್ನಾಸನ, ಬಲಗಾಲಲ್ಲಿ ಇಡ್ತೀರಿ. ಬಲಗಾಲು ಎಡಗಾಲು. ದ್ವಿಪಾದ ಪ್ರಸನ್ನಾಸನ, ಸಾಷ್ಟಾಂಗ ನಮಸ್ಕಾರಾಸನ, ಭುಜಂಗಾಸನ, ಭೂಧರಾಸನ, ಏಕಪಾದ ಪ್ರಸನ್ನಾಸನ, ಎಡಗಾಲು ಮುಂದಗಡೆ ರೀ. ಹಸ್ತಪಾದಾಸನ, ಊರ್ಧ್ವಹಸ್ತಾಸನ, ನಮಸ್ಕಾರ ಸ್ಥಿತಿ, ರಿಲಾಕ್ಸ್ ವಿಶ್ರಾಂತಿ. ಇವಾಗ ಬೆನ್ನಿಸಲ್ಪಟ್ಟಂತ ಒಂದು ಎರಡಾಸನ ಅಭ್ಯಾಸ ಮಾಡ್ತಾ ಹೋಗೋಣ. ನಿಧಾನ ಎಡಕಾಲು ಕುಡಿಸೋಣ, ಕೈ ಕುಡಿಸೋಣ, ನಿಧಾನ ಎಡಕಾಲು ಮಡಚೋಣ್ರಿ. ಮರ್ಕಟಾಸನ ಅಂತಕ್ಕಂಥ ಆಸನ ಮಾಡ್ತಾ ಹೋಗೋಣ. ನಿಮ್ಮ ಬೆನ್ನ ನೋವೇ ಸೊಂಟ ಕಿತ್ತತಕ್ಕಂಥ ಆಸನ ಇದು ಮರ್ಕಟಾಸನ. ಈಗ ನಿಧಾನ ಎಡ ಕೈಗಳನ್ನು ಕತ್ತಲೆ ರೀತಾ ಇರಿ, ಕಾಲು ಕೂಡಿಸ್ರಿ. ನಿಮ್ಮ ಎರಡೂ ಕೈಗಳನ್ನ ಕುದಿಕೈ ಇಟ್ಕೊಳ್ಳಿ. ಈಗ ನಿಧಾನ ಉಸಿರು ತಗೊಳ್ಳಿ. ಪೂರಕ ಉಸಿರು ಹೊರಹಾಕ್ತ ಮುಖ ಬಲಗಡೆ, ಕಾಲುಗಳನ್ನು ತಿರುಗಿಸ್ತಾ ಹೋಗೋಣ್ರಿ. ಈ ರೀತಿಯಾಗಿ ಸೊಂಟ ಬೆನ್ನು ಹಿಗ್ತಾ ಹೋಗೋಣ. ಮೊರಕ ಎತ್ತಬಾಡ್ರಿ. ಮುಖ ಬಲಕ್ಕೆ ತಿರುಗಿಸ್ರಿ, ಕಾಲುಗಳನ್ನು ತಿರುಗಿಸ್ರಿ. ಮತ್ತೆ ಉಸಿರು ತಗೊಳ್ಳಿ. ಈಗ ಉಸಿರು ಹಾಕ್ತಾರೆ, ಮುಖ ಎಡಕ್ಕೆ, ಕಾಲುಗಳನ್ನು ತಿರುಗಿಸ್ತಾ ಹೋಗೋಣ್ರಿ. ಸೊಂಟ ಬೆನ್ನು ಕುತ್ತಿಗೆ ಎಲ್ಲ ಇರ್ತಾರೆ, ಗಮನಿಸ್ತಾ ಹೋಗಿ. ಉಸಿರಾಟ ಸಹಜವಾಗಿಲ್ರಿ. ದಿಸ್ ಇಸ್ ಮರ್ಕಟಾಸನ. ಇದು ಮರ್ಕಟಾಸನ ಅಂತಾರೆ. ನಿಮ್ಮ ಸೊಂಟದ ನೋವಿಗೆ ಬೆನ್ನುಗೆ ಉಪಯುಕ್ತ ಬರ್ತಕ್ಕಂಥ ಆಸನ ಇದು. ಬೆನ್ನಿ ಎಡಭಾಗ ಬಲಭಾಗ, ಸೊಂಟದ ಎಡಭಾಗ ಬಲಭಾಗ ಸಂಪೂರ್ಣ ಇರ್ತಾರೆ. ಹಾಗೆ ಮತ್ತೊಂದ್ಸಲ ಮಾಡ್ತಾ ಹೋಗ್ರಿ. ಉಸಿರು ತಗೊಳ್ಳಿ. ಉಸಿರು ಹೊರಹಾಕ್ತ ಮುಖ ಬಲಗಡೆ, ಕಾಲುಗಳನ್ನು ತಿರುಗಿಸ್ತಾ ಹೋಗೋಣ್ರಿ. ಮತ್ತೆ ಉಸಿರು ತಗೊಳ್ಳಿ. ಉಸಿರು ಹೊರಹಾಕ್ತ ಮುಖ ಎಡಗಡೆ, ಕಾಲುಗಳನ್ನು ತಿರುಗಿಸ್ತಾ ಹೋಗೋಣ್ರಿ. ದೆನ್ ರಿಲ್ಯಾಕ್ಸ್. ನಿಧಾನವಾಗಿ ಎರಡು ಕಾಲು ಕೆಳ ನೀರು ಮಾಡೋದು ಹೋಗೋಣ್ರಿ. ಕೈಗಳನ್ನು ತಲೆ ಪುಕ್ಕಿಟ್ಕೊಂಡು ನಿಧಾನಾಗಿ ಇವಾಗ್ರಿ ಶವಾಸನಕ್ಕೆ ಬಂದ್ಬಿಡೋಣ. ನಿಧಾನಾಗಿ ಇವಾಗ ಉಸಿರಾಟ ಸಹಜವಾಗಲ್ರಿ. ಗಮನಿಸಿ ಇದೀಗ ಮಾಡ್ತಕ್ಕಂಥ ಮರ್ಕಟಾಸನ ಕಡೆಗರಿ. ಕಣ್ಮುಚ್ಚಿ ನಿಮ್ಮ ಮನಸ್ಸಲ್ಲಿ ನಿಧಾನವಾಗಿ. ಈಗ ಕೊನೆಯದಾಗಿ ಮತ್ತೊಂದು ಆಸನ ಮಾಡ್ತಾ ಹೋಗ್ರಿ. ದೀಪಾದ ಉತ್ಥಾನಾಸನವನ್ನ ಎರಡು ಕಾಲು ಕೂಡಿಸಿ ನಿಧಾನವಾಗಿ ಕೈಗಳನ್ನು ಕೂಡಿಸೋಣ. ಉಸಿರು ತೆಗೆದುಕೊಂತ ಎರಡು ಕಾಲು ಮೇಲೆ ಕತ್ತಲಿಕ್ಕೆ ಪ್ರತಿಸೋಣ. ಯಾರ ಸಾಧ್ಯತೆಯನ್ನು ಮಾಡಿ, ಯಾರ ಸಾಧ್ಯ ಹಾಗೆ ಶವಾಸನದಲ್ಲಿ. ಎಸ್, 1 2 3 ಇಷ್ಟೇ. ಕಾಲರ ಮೇಲೆ ಎತ್ರಿ, ಪದ ನೇರ್ ಮಾಡ್ರಿ. ನೋಡ್ರಿ, ನಿಮ್ಮ ಹೊಟ್ಟೆ ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ ಬಿಗಿತ, ಸೆಳೆತ, ನೋವು ಬರ್ತಾ ಇದೆ. ನೋಡ್ಲಿಕ್ಕೆ ಬಹಳ ಸರಳವಾದ ಆಸನ ಇದು. ಮಾಡಿದಾಗ ದೇಹದಲ್ಲಿ ಸಾಕಷ್ಟು ಪರಿಣಾಮ ಉಂಟು ಮಾಡ್ತಕ್ಕಂಥ ಆಸನ ಇದು. ಉತ್ಥಾನಾಸನ ಅಥವಾ ಅರ್ಧ ಹಲಾಸನ ಅಂತ ಕರಿತೀವಿ. ಎಸ್,
4 ಉಸಿರು ಬಿಡ್ತಾ ಕೆಳಗೆ 5 6 ಕಂಠೋಶ ವಾಸನ. Then slowly observe effect of the ಉತ್ತಾನಾಸನ. ಹಾಗೆ ಕಣ್ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ಈ ಶುಭ ಮುಂಚಾನೆ ತಂಪಾದ ವಾತಾವರಣ ಕೂಡ ಗಮನಿಸೋಣ. ಹಾಗೆ ಕಣ್ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ನಿಮಗಿಷ್ಟವಾದ ಗುರುಗಳನ್ನ ನಿಮಗಿಷ್ಟವಾದ ದೇವರುಗಳನ್ನ ನೆನಪಿಸ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ್ರಿ. ಇವತ್ತಿನ ದೈನಂದಿನ ಎಲ್ಲ ಕೆಲಸದ ಕೂಡ ಯಶಸ್ವಿಗಳಂತಲ್ಲಿ ಪರಮಾತ್ಮನಲ್ಲಿ ಭಗವಂತನ ದೇವರು ಪಾಲಿಸ್ಕೊಳ್ಳೋಣ್ರಿ. ಹಾಗೆ ನಿಮ್ಮ ಕಣ್ಣುಗಳಿಂದ ಒಳ್ಳೆಯದನ್ನ ನೋಡುವಂತಾಗಂತಲ್ಲಿ ಭಗವಂತಲ್ಲಿ ಪರಮಾತ್ಮನಲ್ಲಿ ದೇವರಲ್ಲಿ ಪಾಲಿಸ್ಕೊಳ್ಳೋಣ್ರಿ. ಹಾಗೆ ನಿಮ್ಮ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳುವಂತಾಗಂತಲ್ಲಿ ಭಗವಂತಲ್ಲಿ ಪರಮಾತ್ಮನಲ್ಲಿ ದೇವರಲ್ಲಿ ಪಾಲಿಸ್ಕೊಳ್ಳೋಣ್ರಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆ ವಿಚಾರಗಳು ತುಂಬುವಂತಾಗಂತಲ್ಲಿ ಆ ಭಗವಂತಲ್ಲಿ ಪರಮಾತ್ಮನಲ್ಲಿ ಪಾಲಿಸ್ಕೊಳ್ಳೋಣ್ರಿ. ಸಂಪೂರ್ಣವಾಗಿ ದೇಹ ಮನಸ್ಸು ಕೂಡ ವಿಶ್ರಾಂತಕದಲ್ಲಿ ಸಮತ್ವಂ ಯೋಗ ಉಚ್ಚತಿ. ಸುಖ ದುಃಖ ನೋವು ನೊಲೆಗಳನ್ನ ಯೋಗಾಭ್ಯಾಸ ಸಮತೋಲನ ತೆಗೆದುಕೊಂಡಂತೆ ಗಮನಿಸ್ತಾ ಹೋಗೋಣ. ಮನಃಪ್ರಶೋಣ ಯೋಗತೆ ಬೀಯತೆ. ಸಂಪೂರ್ಣವಾಗಿ ಮನಸ್ಸನ್ನ ಕೇಂದ್ರೀಕರಿಸುವುದೇ ಯೋಗಾಭ್ಯಾಸ. ಯೋಗ ಚಿತ್ತ ವೃತ್ತಿನುರದ ನಮ್ಮ ಮನಸ್ಸನ್ನು ಏಕಾಗ್ರತೆ ತೆಗೆದುಕೊಂಡು ಹೋಗೋದೇ ಯೋಗಾಭ್ಯಾಸ. ಗಮನಿಸುವ ನಿಧಾನವಾಗಿ. ಈಗ ನಿಧಾನವಾಗಿ 3 ಬಾರಿ ಓಂಕಾರಕ್ಕೆ ಪ್ರತಿಸೋಣ. ತಗೊಳ್ಳಿ. ಸ್ವರ ಹಾಕ್ತಾ ಓಂಕಾರ. ಹಾಗೆ ಉಸಿರು ತಗೊಳ್ಳಿ. ನಿಧಾನವಾಗಿ ಸಂಕ್ಷಿಪ್ತವಂತೆ ಶ್ವಾಸ ಬರ್ತಾ ಹೋಗೋಣ್ರಿ. 2 ಕೈಗಳನ್ನು ತಾಳ್ಕೊಳಿಸಿ ನಿಧಾನವಾಗಿ ನಿಮ್ಮ ಬಲಗನ ಮೇಲೆ ಕೆತ್ತೋಣ, ಎಡಗಾಲ ಮಡಚೋಣ. ದೇಹದ ಬಲವತ್ತರಿಗೆ ಆರಾಮಾಗಿ ಕೂತ್ಕೊಳ್ಳೋಣ್ರಿ. ಕತ್ತುಗಳ ನೇರವಾಗಲಿ, ಕುಬ್ಬನ ವಿಶಾಲವಾಗಲಿ, ಮುಖದಲ್ಲೇ ಪ್ರಸನ್ನತೆಯಿಲ್ರಿ. 2 ಕೈ ನಮಸ್ಕಾರ ಮುದ್ರೆ ಮಾಡ್ತಾ ಹೋಗೋಣ್ರಿ. 3 ಬಾರಿ ಓಂಕಾರ ಪ್ರಾರ್ಥನೆ ಮಾಡ್ತಾ ಹೋಗೋಣ್ರಿ. ಭವಂತು ಸುಖಿನಃ. ಸರ್ವೇ ಭವಂತು ಸುಖಿನಃ. ಸಂತು ನಿರಾಮಯ. ಸರ್ವೇ ಸಂತು ನಿರಾಮಯ. ಸರ್ವೀನ್ ಭದ್ರಾಣಿ ಪಶ್ಯಂತು. ಸರ್ವೇ ಭದ್ರಾಣಿ ಪಶ್ಯಂತು. ಕಬಾಗವಿ. ಓಂ ಶಾಂತಿ ಶಾಂತಿ ಶಾಂತಿ. ಚೆನ್ನಾಗಿ ಬಿಸಿ ಮಾಡ್ತಾ ಹೋಗೋಣ್ರಿ. ಅಭಿಶಾಂತ ಶಾಪ ನಿಧಾನ ಕಣೆಗಚ್ಚುಗಳನ್ನ ಕಣ್ಣನ್ನ ತಲೆಸ್ಕೊಂಡು ಬರ್ತಾ ಹೋಗೋಣ. ಎಸ್ ಎಲ್ಲ ಧನ್ಯವಾದಗಳು. ನಮಸ್ಕಾರಗಳು.